ಅಯ್ಯ ನಿಮ್ಗೆ ಆಶ್ಚರ್ಯ ಆಗೋದಿರ್ಲಿ ಅಕ್ಕ. ಬೆಳಗ್ಗೆ ಬಂದವ ನನ್ಗೆ ಹೇಳ್ದಾಗ ನನಗೆ ಆಶ್ಚರ್ಯ ಆಗೋಯ್ತು. ದಿನ ಆಚೆ ಕಾಲಿಡ್ಬೇಡ ಅಂತ ಯಾವಾಗಲೂ ಗದ್ರುತ್ತಿದ್ಲು. ಇವತ್ತು ಬೆಳಗ್ಗೆ ನೋಡಿದ್ರೆ ಬಿರ್ಬಿರ್ನೆ ಎಪ್ಸಿ ಒಳ್ಡು ಅಂತ ಓಡಿಸ್ಬಿಡೋದ. ನಾನು ಮೊದಲಿಗೆ ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ. ಆಮ್ಯಾಕೆ ರಿಷಿ ಸರ್ನ ನೋಡಿ ಸ್ಯಾನೆ ದಿನ ಇತ್ತು, ನನಗೂ ನೋಡಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಅಕ್ಕ ಅದು ಯಾವಾಗ ಅವ್ವ ಚಕ್ಲಿ ಕೊಡ್ಬೆಲ್ಲ ಎಲ್ಲ ಮಾಡಿದ್ಲು ಅಂತಲೇ ಗೊತ್ತಿಲ್ಲ. ನಿಮ್ಮನೆಗೂ ಇರಲಿ ಅಂತ ಕೊಟ್ಟು ಕಳ್ಸೋಳೆ. ಸಂಜೆ ತಿಂಡಿಗೆ ಆಯ್ತೈತೆ. ರಿಷಿ ಸರ್ಗೆ ಅವ್ವ ಮಾಡೋ ಚಕ್ಲಿ ಕೊಡ್ಬೇಳೆ ಅಂದರೆ ಸ್ಯಾನೆ ಇಷ್ಟ. ಅಂದರೆ ರಿಷಿನ್ ಭೇಟಿ ಮಾಡ್ಕೊಂಬ ಅಂತ ಕಳ್ಸಿದ್ರ ಕಮಲಿ? ರಿಷಿನ್ ಭೇಟಿ ಮಾಡಾದ್ಮೇಲೆ ಹೊರಟ್ಬಿಡ್ತೀಯ ಅಲ್ವಾ? ಅಯ್ಯೋ ಅಕ್ಕ, ನಾನು ಹೊಲ್ಡದ ಇನ್ನ ಈ ಕರೋನಾ ರಗಳೆ ಮುಗಿಯೋ ತನಕ ನಾನಿಲ್ಲೇಯ. ಅವಳೇ ನನ್ನ ಹೋಗು ಅಂತ ಕಳ್ಸ್ಕೊಟ್ಟವಳೆ. ಅವಳು ವಾಪಸ್ ಬಾ ಅನ್ನೋ ತನಕ ಹೋಗಕ್ಕಿಲ್ಲ. ಹಸಿನಿ ಅಕ್ಕ, ತಾರಾ ಮೇಡಮ್ ಎಲ್ಲಿ? ಈಗ ಹೆಂಗವ್ರೆ? ಅಯ್ಯೋ ನಾನು ನೋಡಿ ಈಗಲೂ ಮೇಡಮ್ ಅಂತ ಕರಿತೀನಿ. ಇನ್ಮ್ಯಾಕೆ ಅತ್ತೆ ಮಾವ ಅಕ್ಕ ಬಾವ ಅಂತೆಲ್ಲ ಕರಿಯೋದನ್ನ ರೂಢಿ ಮಾಡ್ಕೋಬೇಕು. ನಾನೊಬ್ಳು ರಿಷಿ ಸರ್ನ ಇನ್ನ ಸಾರ್ ಅಂತ ಕರಿತೀವಿ. ಕೋಣೆಲವ್ರ ಅಕ್ಕ, ನಾನೋಗಿ ಮಾತಾಡ್ಸ್ಕೊಂಬತ್ತೀನಿ. ಅಯ್ಯೋ ಕಮಲಿ, ಅತ್ತೆ ರೆಸ್ಟ್ ಮಾಡ್ತಿರ್ತಾರೆ, ಡಿಸ್ಟರ್ಬ್ ಮಾಡೋದು ಬೇಡ, ಆಮೇಲೆ ಮಾತಾಡ್ಸುವಂತೆ. ಅಕ್ಕ ನಾನೇನು ಡಿಸ್ಟರ್ಬ್ ಮಾಡಕ್ಕಿಲ್ಲ, ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಅಯ್ಯೋ ಕಮಲಿ ಹೇಳಿದ್ನಲ್ಲ, ಆಮೇಲೆ ಅವರೇ ಬರ್ತಾರೆ, ಮಾತಾಡ್ಸುವಂತೆ. ಈಗ ಹೋಗೋಣ ಬಾ. ಕಮಲಿ ಮೇಡಮ್, ಈಗ ಹೆಂಗಿದ್ದೀರಾ ಮೇಡಮ್? ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದೆ. ಹಾಸಿನಿ ಅಕ್ಕ ನೀವು ಮನೆ ಕಂಡಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನಾದೆ. ಇವಾಗ ಹೆಂಗಿದ್ದೀರಾ? ಆರೋಗ್ಯವಾಗಿದ್ದೀರಾ ತಾನೆ? ಯಾರು ನಿನ್ನ ಒಳಗೆ ಬಿಟ್ಟಿದ್ದು? ಮೇಡಮ್. ಹಾಸಿನಿ ನೀನಾ? ಅತ್ತೆ ಅದು ಇಲ್ಲಿಗೆ ಯಾಕೆ ಬಂದೆ ನೀನು? ಓ, ಎಲ್ಲ ಕಡೆ ಕರೋನಾ ಹರಡ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಂದು ಸೇರ್ಕೊಂಡೆ ಅಂತ ಕೇಳ್ತಿದ್ದೀರಾ? ಮೇಡಮ್, ನಾನು ಸ್ಯಾನೆ ಹುಷಾರಾಗಿ ಮಾಸ್ಕು ಗ್ಲೌಸು ಮತ್ತು ಮುಚ್ಚು ಬಾಯ್. ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆ ಒಳಗೆ ಕಾಲಿಡ್ತೀಯ ನೀನು? ಸಾಲದಕ್ಕೆ ನನ್ನ ಮುಂದೆನೆ ನಿಂತು ಸಲುಗೆಯಿಂದ ಮಾತಾಡ್ತೀಯ? ಎಷ್ಟೇ ದಿಮಾಕು ನಿನಗೆ? ಮೇಡಮ್, ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನಾನೇನ್ ಮಾಡ್ದೆ? ಅಕ್ಕ ಮೇಡಮ್, ನಾನಾಗೆ ಇಲ್ಲಿಗೆ ಬರ್ನಿಲ್ಲ, ಅವನ ಇಲ್ಲಿ ಕಳ್ಸಿದ್ಲು. ಅಪ್ಪ ಇಂಥವನ್ನು ಮಾತಾಡಿನೇ ಕಳ್ಸವಳೆ. ನೀವ್ ಅನ್ಕೊಂಡಂಗೆ ನಾನಾಗೆ ಬರ್ನಿಲ್ಲ. ಯಾವಳೆ ನಿಮ್ಮವ್ವ? ಯಾವಳೋ ಹಳ್ಳಿಲಿರೋಳು ತಾನೆ? ಇಷ್ಟು ದಿನ ಅಪ್ಪನ ಹೆಸರು ಗೊತ್ತಿಲ್ಲದೆ ಇದ್ದವಳು ಈಗ ಅಪ್ಪಯ್ಯ ಅಂತಿದ್ಯಲ್ಲ, ಏನೋ ಹೊಸ ಕತೆ ಕಟ್ತಿದ್ಯಾ? ಅತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ನೀನ್ ಇವಳು ಪರ ವಹಿಸ್ಕೊಂಡು ಮಾತಾಡಕ್ ಬರಬೇಡ. ಇಷ್ಟು ದಿನ ರಿಷಿ ಇವಳಿಂದ ತಲೆ ಕೆಡಿಸ್ಕೊಂಡಿದ್ದು ಸಾಕು. ಈಗ ಹೊಸ ರಾಧಾಂತ ಮಾಡೋಕ್ ಬಂದಿದ್ದಾಳೆ. ಈಗ ಹೇಗೋ ರಿಷಿ ಅನಿಕಾನ ಮದ್ವೆ ಆಗೋಕ್ ಒಪ್ಕೊಂಡಿದ್ದಾನೆ. ಅವರಿಬ್ಬರು ನಿಶ್ಚಿತಾರ್ಥ ಫಿಕ್ಸ್ ಆಗಿರೋ ಈ ಟೈಮ್ನಲ್ಲಿ ಇವಳು ಇಲ್ಲಿರೋದು ನನಗಿಷ್ಟ ಇಲ್ಲ. ಕಳಿಸು ಅಂದೆ. ಕಮಲಿ, ಸರ್, ತಾರಾ
ನೀನು ನನ್ನ ಜೊತೆ ಬಾ. ಇಲ್ಲ ರಮೇಶ್, ಮೊದಲು ಇವಳ ಆಚೆ ಕಳಿಸಿ. ತಾರಾ, ಅದೆಲ್ಲ ಒಳಗೆ ಮಾತಾಡೋಣ. ಹಾಸಿನಿ, ಕಮಲಿಂದ ರಚನಾ ರೂಮ್ ಕರ್ಕೊಂಡು ಹೋಗು. ಹೋಗು ನೀನು. ರಮೇಶ್ ಬಿಡಿ ನನ್ನ. ರಮೇಶ್, ನಾನು ಹೇಳ್ತೀನಿ ಬಾ. ಕಮಲಿ, ಇದು ಹೆಂಗಾಯ್ತು ಅಂದ್ರೆ ಬೀದಿಲೋಗ ಹಾವು ಗೆದ್ರುಕೊಳ್ದೆ ಬಚ್ಲಲ್ಲಿ ನೋಡಿ ಜಿರಳೆ ಕುಕ್ಕೊಂಡ್ರಂತೆ. ಅಲ್ಲ ಸರೋಜಕ್ಕ, ನಿಂಗೆ ಯಾಕೆ ಅವಯ್ಯ ನೋಡಿದ್ರೆ ಆಟೊಂದು ದಿಗ್ಲು? ನೆನ್ನೆನು ಕಮಲಿಗೆ ಅವ್ನು ಚಾಕು ಚುಚ್ಚಕ್ ಬಂದ ಅಂತ ಕುಕ್ಕೊಂಡಂತೆ. ಏನಾಗೈತ್ ನಿಂಗೆ? ನಿಂಗೆ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ ಬಿಡು. ಹೌದೌದು, ನೀ ಹೇಳೋದು ನಮ್ಮ ಕಾಲೇಜ್ ಕೆಮಿಸ್ಟ್ರಿ ಪಾಠಕ್ಕಿಂತ ಸ್ಯಾನೇ ಕಷ್ಟ ಇರ್ತೈತಲ್ವಾ ನನಗೆ ಅರ್ಥ ಆಗದೆ ಇರಕ್ಕೆ. ಸುಮ್ಕೆ ಹೇಳಕ್ಕವು. ಏನಾಯ್ತು ಸರೋಜಕ್ಕ? ಆ ವಯ್ಯನ ಬಗ್ಗೆ ಮಾತಾಡಿದ್ರೆ ಒಂಥರ ಡಲ್ ಆಗೋಯ್ತಿಯಲ್ಲ. ನಿಜ ಹೇಳು, ಅವ್ರಿಗೆ ಮನೆಯಾಗಿರೋದು ನಿಂಗೆ ಇಷ್ಟ ಇಲ್ವಾ? ಅವ್ನು ಯಾರು ಅಂತವ ನಿನಗೆ ಗೊತ್ತಿಲ್ಲ. ನಿಂಗೆ ಅವನ ಬಗ್ಗೆ ನಿನ್ಗೆ ಹೇಳಿ ನಿನಗೂ ಅಪಾಯ ತರಕ್ಕೆ ನನಗೆ ಇಷ್ಟ ಇಲ್ಲ. ಯಾರು ಅಂತ ಗೊತ್ತಿಲ್ವಾ? ಸರೋಜಕ್ಕ, ಆ ವಯ್ಯನ ಬಗ್ಗೆ ನಿಂಗೆ ಏನಾನ ಗೊತ್ತಾಯ್ತಾ? ಹೇಳಿದ್ನಲ್ಲ ನಿಂಗೆ, ಅವನು ಈ ಮನೆಗಿರೋದು ನನಗಿಷ್ಟ ಇಲ್ಲ. ಹಠಯ. ನೀನ್ ಯಾಕೆ ಹಿಂಗೆಲ್ಲ ಗುಟ್ಟಾಗಿ ಮಾತಾಡ್ತೀಯ? ಅವ್ನು ನಿಂಗೆ ಮೊದಲೇ ಪರಿಚಯನಾ? ಹಂಗಿದ್ದಿದ್ರೆ ಅವ್ನು ನಿನ್ನೋಡ್ ಗುರ್ತಿಡಿಬೇಕಿತ್ತಲ್ಲ. ನಂಗೆ ಯಾಕೋ ಹಂಗೆ ಅನ್ನಿಸ್ತಾ ಇಲ್ಲ. ನೀನೇ ಇಲ್ದೇ ಇರೋದಕ್ಕೆಲ್ಲ ತಲೆ ಕೆಡ್ಸ್ಕೊತಾ ಇದೀಯ. ಎಲ್ಲರೂ ಅದನ್ನ ಹೇಳ್ಬೇಡಿ. ನಾನು ಹುಚ್ಚಿ ಅಲ್ಲ, ಅರ್ಥ ಆಯ್ತಾ? ಮುಂದಾಗೋ ಅನಾಹುತನ ತಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಕಮಲಿನೂ ರಿಸಿಯಪ್ಪರ ಮನೆಗೆ ಕಳಿಸಿದ್ದೀನಿ. ನಿನಗೆ ನನ್ನ ಮಾತಿನ ಮ್ಯಾಕೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ಈ ವಿಷಯನ ಹಗುರವಾಗಿ ಮಾತ್ರ ತಗೋಬೇಡ. ಸರೋಜಕ್ಕ, ಈಗ ವಯ್ಯ ಮುದುಕ ಆಗವನೆ, ನೀನ್ ಅನ್ಕೊಂಡವನೆ ಅವನು ಅಂತ ನಿಂಗೆ ಅನ್ನಿಸ್ತಾಯ್ತಾ? ಅವನಯ್ಯ ನನಗೆ ಸಂದಾಗ ಗೊತ್ತು. ಸರಿ ಸರಿ ಸರಿ, ನೀನು ಹೊಸಿ ಟೆನ್ಷನ್ ತಕೋಬೇಡ, ಸಮಾಧಾನ ತನ್ಕೋ. ನೋಡ್ ಸರೋಜಕ್ಕ, ನೀ ಹೇಳ್ತಿರೋ ವ್ಯಕ್ತಿ ಇವನೇ ಅನ್ನೋದಾದ್ರೆ ಆದಷ್ಟು ಬಿರ್ನೆ ಗೊತ್ತಾಯ್ತದೆ. ಕಮಲಿ ಅವರು ಎಲ್ಲರೂ ಇದ್ದಾಗ ಮಾತಾಡೋದಕ್ಕಾಗ್ತಿಲ್ಲ. ಹೀಗಾದ್ರೆ ನಮ್ಮಿಬ್ಬರ ಮಧ್ಯೆ ಇನ್ನಷ್ಟು ಅಂತರ ಜಾಸ್ತಿ ಆಗುತ್ತಷ್ಟೇ. ಅಮ್ಮ ಹೀಗಾಗಿದೆ ಅನ್ನೋದ್ರಿಂದಲೇ ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಂಗೆ ಗೊತ್ತು. ಆದರೂ ನಿಮ್ಮ ಹತ್ರ ಮಾತಾಡಿದ್ರೆ ನನಗೆ ಸಮಾಧಾನ. ಸಾರಿ ಕಮಲಿ ಅವರೇ, ನೀವು ನನ್ನ ಮುಂದೆ ಇರಬೇಕಾದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡೋದು ಕಷ್ಟ. ನಾನು ಮಾತಾಡಿ ಮುಗಿಸೋವರೆಗೂ ನೀವೇನು ಮಾತಾಡಬೇಡಿ. ನಾನು ಎಷ್ಟೇ ಸಾರಿ ಕೇಳಿದ್ರು ನಿಮ್ಮ ಮನಸ್ಸಿಗಾಗಿರೋ ನೋವನ್ನ ಕಡಿಮೆ ಮಾಡೋದಕ್ಕಾಗಲ್ಲ. ಬಟ್ ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದು ನನ್ನ ತಪ್ಪು. ಅಮ್ಮಂಗೆ ಡಿಸೋಸಿಯೇಟಿವ್ ಅಮ್ಮಿ ಆಗಿದೆ. ಕೆಲವು ತಿಂಗಳಿಂದ ಏನೇನು ನಡೆದಿತ್ತು ಅದು ಯಾವುದು ನೆನಪಿರಲ್ಲ. ಈಗಾಗಲೇ ನಿಮ್ಗೆ ಅದು ಗೊತ್ತಾಗಿದೆ ಅಂದ್ಕೊತೀನಿ. ಸದ್ಯಕ್ಕೆ ಅವ್ರ ಮುಂದೆ ನಾವು ಹೇಗಿರಬೇಕು ಅಂತ ನಿಮಗೆ ಗೊತ್ತಲ್ವಾ? ಏನಾದರೂ ಹೇಳಿ ಕಮಲಿ ಅವರೇ, ನಾನು ಮಾತಾಡಿ ಏನಾದರೂ ತಪ್ಪಿದೆಯಾ? ಕಮಲಿ ಅವರೇ ಮಾತಾಡಿ.
ಏನೂ ತಪ್ಪಿಲ್ಲ ರಿಷಿ. ಅನಿಕಾ ನೀನಿಲ್ಲಿ ಯಾವಾಗ ಬಂದೆ? ಅನಿಕಾ 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 ಇಲ್ಲಿ ಇಲ್ವಲ್ಲ ಚಂದ್ರು? ಯಾಕೇನಾದ್ರೂ ಬೇಕಿತ್ತಾ? ಇಲ್ಲ, ಅನಿಕಾ ಹತ್ರ ಮಾತಾಡೋದಿತ್ತು. ನನ್ನ ಹತ್ರನೇ ಏನು ಹೇಳು ಚಂದ್ರು, ಮುಖ್ಯವಾದ ವಿಷಯನ. ಬೆಳಗ್ಗೆ ಅನಿಕಾ ಹತ್ರ ಕೋಪದಿಂದ ಮಾತಾಡಿದೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ಸಾರಿ ಕೇಳಿ ಇವಾಗ ಏನು ಪ್ರಯೋಜನ ಚಂದ್ರು? ಒಡೆದೋದ ಕನ್ನಡಿ ಮತ್ತೆ ಜೋಡ್ಸೋದಕ್ಕಾಗತ್ತಾ? ಏನು? ಹೌದು ಚಂದ್ರು, ಇದನ್ನು ನಾನು ನಿನ್ಗೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನೇ ಸಾರಿ ಕೇಳಬೇಕು ಅಂತ ಅನಿಕನ್ ಹುಡುಕ್ತಿದ್ಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೆ. ಏನು ಮಾತಾಡ್ತಾ ಇದ್ದೀರಾ? ನೇರವಾಗಿ ಹೇಳಿ. ಚಂದ್ರು, ಅನಿಕಾ ಪಾಪ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳು ನನ್ನ ಹತ್ರ ಬಂದು ಎಷ್ಟು ಹತ್ಕೊಂಡ್ಲು ಗೊತ್ತಾ? ಯಾಕೆ? ಮಾಡೋದೆಲ್ಲ ಮಾಡಿ ಯಾಕೆ ಅಂತ ಕೇಳ್ತಿದ್ಯಲ್ಲ ಚಂದ್ರು. ಪಾಪ ಅನಿಕನ್ಗಿರೋದು ನೀನು ಊರ್ಮಿ ಇಬ್ಬರೇ. ಅಪ್ಪನೂ ನನ್ನ ಹತ್ರ ಮೂರನೇವ್ರ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ಎಷ್ಟು ಹತ್ಲು. ಕಮಲಿಯವರೇ, ನೀವು ಇಲ್ಲಿದ್ದೀರಾ ಅಂದ್ಕೊಂಡು ನಾನು ಮಾತಾಡ್ತಿದ್ದೆ. ನಂಗೆ ಗೊತ್ತಾಗಲಿಲ್ಲ, ಪವರ್ ಹೊಟ್ಟೋಯ್ತು. ಅನಿಕಾ ನೀನು ಯಾವಾಗ ಬಂದೆ? ಐ ಆಮ್ ಸೋ ಸಾರಿ ರಿಷಿ. ನೀನು ಬಂದಾಗಲೇ ನಾನು ಅನಿಕಾ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಆಂಟಿಗೆ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳಿದಾಗ ಐ ವಾಸ್ ಸೋ ಶಾಕ್. ನಂಗೆ ಮಾತೇ ಬರಲಿಲ್ಲ. ಸರಿ, ನೀನು ಯಾಕೆ ಬಂದೆ ಅನಿಕಾ? ಕಮಲಿ ಯಾಕೆ ಬಂದ್ಲೋ ಅದೇ ರೀಸನ್ ಬಂದೆ ರಿಷಿ. ತಾರಾ ಆಂಟಿಗೆ ಹುಷಾರಿಲ್ಲ ಅಂತ ಮಾತ್ರ ನನಗೆ ಗೊತ್ತಿತ್ತು. ಐ ವಾಂಟೆಡ್ ಟು ಸಿ ಹರ್. ಹೇಗಿದ್ದಾರೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಬಂದಿದ ತಕ್ಷಣ ತಾರಾ ಆಂಟಿನೇ ಬಾಗಿಲು ತೆಗೆದಿದ್ದು. ಅವ್ರ ಜೊತೆ ಮಾತಾಡುವಾಗ ತೀರಾ ನಾರ್ಮಲ್ ಆಗಿ ಮಾತಾಡಿದ್ರು. ಆದರೆ ಲಾಕ್ಡೌನು, ಕರೋನಾ ಇದು ಯಾವುದ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತೇ ಇಲ್ಲ. ಆಮೇಲೆ ರೂಮಿಗೆ ಹೊಟ್ಟೋದ್ರು. ಆಗಲೇ ನನಗೆ ಡೌಟ್ ಆಯಿತು. ಅದಕ್ಕೆ ನೀನು ಮಾತಾಡುವಾಗ ಪೂರ್ತಿ ವಿಷಯ ತಿಳ್ಕೊಳ್ಳೋಣ ಅಂತ ನಾನು ಸೈಲೆಂಟ್ ಆದೆ. ಐ ಆಮ್ ಸೋ ಸಾರಿ ರಿಷಿ. ಆಂಟಿಗೆ ಹೀಗಾಗಬಾರ್ದಿತ್ತು. ಕಮಲಿ, ರಿಷಿ ನನ್ನ ಹಿಂದೆಯಿಂದ ಬಂದು ಅದು ನೀನು ಅಂತ ಅಂದ್ಕೊಂಡು ನನ್ನ ಹಿಡ್ಕೊಂಡಿದ್ದ. ನೀನು ರಿಷಿನ ತಪ್ಪಾಗಿ ತಿಳ್ಕೊಬೇಡ ಪ್ಲೀಸ್. ನಾನು ಯಾವತ್ತೂ ಅವ್ರನ್ನ ತೆಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಅನಿಕಾ. ನಾನು ನಿಮ್ಮ ಹತ್ರ ಏನು ಮಾತಾಡೋದಕ್ಕೆ ಬಂದೆ ಅಂತ ಗೊತ್ತಾಯ್ತಲ್ವಾ? ಗೊತ್ತಾಯ್ತು ಸರ್. ಆದರೆ
ಸದ್ಯದ ಪರಿಸ್ಥಿತಿಲಿ ತಾರಾ ಮೇಡಮ್ ಅವ್ರ ಆರೋಗ್ಯನೇ ಮುಖ್ಯ. ಅದು ತಕ್ಕಂತೆ ನಾವು ನಡ್ಕೋಬೇಕಾಯ್ತೈತೆ. ನೀವೇನು ಚಿಂತೆ ಮಾಡಬೇಡಿ ಸರ್, ಅವ್ರು ಆದಷ್ಟು ಬೇಗ ಗುಣ ಆಯ್ತಾರೆ. ನೀವು ಹೇಳ್ತಿದ್ದೀರಾ ಅಂದಮೇಲೆ ಅವ್ರ ಗುಣ ಹಾಗೆ ಆಗ್ತಾರೆ ಕಮಲಿ ಅವರೇ. ನಾನೊಬ್ಳು ಇಲ್ಲಿದ್ದೀನಿ ಅನ್ನೋದೇ ಮರ್ತು ಮಾತಾಡ್ತಿದ್ದೀರಾ? ಲೇ ಕೆಸರಿನ ಕಮಲಿ, ಆದಷ್ಟು ಬಿರ್ನೆ ಗುಣ ಆಗೋಕ್ಕೆ ಅವರಿಗೆ ನಿಜವಾಗ್ಲೂ ಮೆಮ್ರಿ ಲಾಸ್ ಆಗಿದೆಯಾ? ಹಾಂ, ಇನ್ಮೇಲೆ ನಾನು ಆಂಟಿ ಸೇರ್ಕೊಂಡು ಆಡೋ ನಾಟಕಕ್ಕೆ ನಿಮ್ಮಿಬ್ರು ಲವ್ ಸ್ಟೋರಿ ಹೇಗೆ ನೆಲ ಕಚ್ಚುತ್ತೆ ನೋಡ್ತಾ ಇರಿ. ಹೌದು ರಿಷಿ, ಯು ಡೋಂಟ್ ವರಿ, ಆಂಟಿ ವಿಲ್ ಬಿ ಟೋಟ್ಲಿ ಫೈನ್. ಯಾ, ಥ್ಯಾಂಕ್ ಯು ಅನಿಕಾ. ಹೌದು, ನೀನು ಹೇಗೆ ಬಂದೆ? ನೀನು ಕೇಳೋದನ್ನ ನೋಡಿದ್ರೆ ಈಗಲೇ ವಾಪಸ್ ಹೋಗು ಅನ್ನೋ ಹಾಗಿದೆ. ಅಯ್ಯೋ, ಇವಾಗೆಲ್ಲ ಹೋಗೋಕ್ಕಾಯ್ತೈತೆ, ಕತ್ಲೆ ಬೇರೆ ಆಗೈತೆ. ಇವತ್ತು ನೀನು ಇಲ್ಲೇ ಇರುವಂತೆ. ಥ್ಯಾಂಕ್ ಯು ಕಮಲಿ. ಆದ್ರೂ ಬರಕ್ ಮುಂಚೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋದಲ್ವಾ ಅನಿಕಾ? ನನ್ಗೇನು ಗೊತ್ತು ಎಲ್ಲರೂ ಮನೇಲಿ ಹೀಗೆ ಸೀರಿಯಸ್ ಆಗಿರ್ತೀರಾ ಅಂತ. ಏನೋ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಸರ್ಪ್ರೈಸ್ ಕೊಡೋಕ್ಕೆ ತುಂಬಾ ಕೆಟ್ಟ ಟೈಮ್ ಯೂಸ್ ಮಾಡ್ಕೊಂಡಿದ್ಯಾ ರಚನಾ. ಅನಿಕಂಗುವೆ ತಾರಾ ಮೇಡಮ್ಗೆ ಏನಾಗೈತೆ ಅಂತ ನೋಡ್ಬೇಕು ಅನ್ಸಿರ್ತೈತೆ, ಅದಕ್ಕೆ ಬಂದಿರ್ತಾಳೆ. ಬಂದವಳು ಸೀದಾ ನಿನ್ನ ಹತ್ರನೋ ಅಥವಾ ನನ್ನ ಹತ್ರನೋ ಬರಬೇಕಿತ್ತು ತಾನೆ? ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ರಚನಾ, ನೀನು ಏನು ಹೇಳ್ತಿದ್ದೀಯ ಅಂತ. ನಾನು ಯಾಕೆ ಋಷಿ ಜೊತೆ ಇದ್ದೆ ಅಂತ ಅಲ್ವಾ? ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಋಷಿನೇ ನಾನು ಹಿಂದೆಯಿಂದ ಬಂದು ಇಟ್ಕೊಂಡಿದ್ದು. ಬೇಕಾದ್ರೆ ಕಮ್ಮಿನೇ ಕೇಳು. ಪ್ಲೀಸ್, ಈಗ ಐಸಿಯ ಬೇಡ, ಬಿಟ್ಬಿಡಿ. ನೀನು ಯಾಕೆ ಈ ಥರ ಚೂಡಿದಾರ್ ಹಾಕೊಂಡು ಬಂದಿದ್ಯಾ? ಚೂಡಿದಾರ್ ಹಾಕೊಂಡು ಬರೋದ್ರಲ್ಲಿ ಏನು ತಪ್ಪು ರಚನಾ? ವಾಟ್ ಅ ಕ್ವೆಶ್ಚನ್. ತಪ್ಪೇನೂ ಇಲ್ಲಮ್ಮ. ನೀನು ಚೂಡಿದಾರ್ ಹಾಕೊಳ್ಳೋದು ಕಮ್ಲಿ ಮಾಡರ್ನ್ ಡ್ರೆಸ್ ಹಾಕೊಂಡಷ್ಟೇ ಆಶ್ಚರ್ಯದ ವಿಷಯ, ಅದಕ್ಕೆ ಕೇಳಿದೆ. ತುಂಬ ದಿನ ಆಯ್ತಲ್ವಾ ನಿಮ್ಮ ಮನೆಗೆ ಬಂದು. ಅದು ಅಲ್ಲದೆ ಆಂಟಿಗೆ ಹುಷಾರಿಲ್ಲದೆ ಇರೋವಾಗ ತೀರಾ ಗ್ಲಾಮ್ ಆಗಿ ಬಂದರೆ ಚೆನ್ನಾಗಿರಲ್ಲ ಅಂತ. ಓಹೋ, ಅಷ್ಟಾದರೂ ಇದೆಯಲ್ಲ. ಅಮ್ಮ ತಾಯಂದ್ರ, ದಯವಿಟ್ಟು ಸಾಕು. ಮತ್ತೆ ನೀವಿಬ್ರು ಟ್ರಿಪ್ಪಲ್ಲಿ ಕಿತ್ತಾಡ್ದಂಗೆ ಕಿತ್ತಾಡಬೇಡಿ. ಒಂದು ಆ ನಿಂಗಿ, ಇಲ್ಲ ಅಂದ್ರೆ ನೀನು. ನಿಮ್ಗಲ್ಲಿ ಜಗಳ ತಡೆಯೋದೆ ನಂಗೆ ಕೆಲಸ ಆಗೋಗೈತೆ. ರಚನಾ ಜಗಳ ಆಡಿದ್ರು ನಾನು ಆಡಲ್ಲ ಕಮ್ಲಿ. ನಾನಿಲ್ಲಿಗೆ ಬಂದಿರೋದು ಪಾಪ ಆಂಟಿಗೆ ಈಗಾಗಿದೆಯಲ್ಲ. ಮಾಡ್ತೀವಿ. ಏನಂತೀರಾ?